ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ ಕ್ಲಾಸ್ 8 ಅಲ್ಲಿ ಬರುವಂಥ ಈ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆದಷ್ಟು ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನೀಟಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಿರೋದು ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು ಅಂತ. ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು, ಆ ವರ್ಡ್ನ ಅರ್ಥ ಮಾಡ್ಕೊಳ್ಳಿ. ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಇಟ್ ಈಸ್ ಅ 4-sided ಫಿಗರ್. ಸೊ 4 ಸೈಡು, 4 ಆಂಗಲ್, 4 ವರ್ಟಿಸಸ್ ಇರೋದನ್ನ ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಯಾವ್ದು? ಸ್ಕ್ವಯರು, ರೆಕ್ಟ್ಯಾಂಗಲ್, ರಾಂಬಸ್ಸು, ಪ್ಯಾರಲೋಗ್ರಾಮು, ಇವೆಲ್ಲವೂ ಕೂಡ ಟ್ರಪೀಸಿಯಮು, ಇವೆಲ್ಲವೂ 4-sided ಫಿಗರ್ಸ್. 4 ಆಂಗಲ್ ಇರುತ್ತೆ, 4 ಸೈಡ್ ಇರುತ್ತೆ, 4 ವರ್ಟಿಸಸ್ ಇರುತ್ತೆ. ಸೊ ಈ ಥರದ ಪ್ಯಾರಲಲ್ಗಳು ಇದೆ, ಈ ಥರ ಕ್ವಾಡ್ರಿಲ್ಯಾಟ್ರಲ್ಸ್ ಬಗ್ಗೆ ನಾವು ಈ ಚಾಪ್ಟರ್ ಓದ್ತಾ ಹೋಗ್ತೀವಿ, ಓಕೆನಾ? ಸೊ ದಟ್ಸ್ ವೈ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಸೊ ಅಗೇನ್ ಇದ್ರಲ್ಲಿ ಮತ್ತೇನಿದೆ? ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗನ್ಸ್ ಅಂತ ಇದೆ. ಸೊ ಪಾಲಿಗನ್ಸ್ ಅಂದ್ರೆ ಏನು? ಹಾಗಾದ್ರೆ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಅರ್ಥ ಮಾಡ್ಕೊಳ್ಳೋ ಮುಂಚೆ ಫಸ್ಟ್ ಪಾಲಿಗನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಪಾಲಿಗನ್ ಅಂತಂದ್ರೆ ಏನು? ಇಟ್ ಈಸ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿತ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿತ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಸಿ ನಾವು ಐ ಡ್ರಾ ಎ ಸರ್ಕಲ್. ಸೊ ದಿಸ್ ಇಸ್ ಆಲ್ಸೋ ಕ್ಲೋಸ್ಡ್ ಕರ್ವ್. ನೋ, ದಿಸ್ ಇಸ್ ಕ್ಲೋಸ್ಡ್ ಕರ್ವ್. ಎಲ್ಲ ಓಪನ್ ಇದೆಯಾ? ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಇದೇನಿದು? ಇಟ್ ಇಸ್ ಸಿಂಪಲ್ ಕ್ಲೋಸ್ಡ್ ಕರ್ವ್. ಕ್ಲೋಸ್ ಆಗಿದೆ, ಎಲ್ಲ ಓಪನ್ ಇದೆಯಾ? ಇಲ್ಲೂ ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಜೊತೆಗೆ ಇಟ್ ಈಸ್ ಹ್ಯಾವಿಂಗ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್, ಓಕೆನಾ? ದಿಸ್ ಇಸ್ ಆಲ್ಸೋ ಟೈಪ್ ಆಫ್ ಪಾಲಿಗನ್. ಇಟ್ ಈಸ್ ಎ ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿತ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್, ಓಕೆನಾ? ನೆಕ್ಸ್ಟ್ ಹಿಂಗ್ ಬರ್ದಿದ್ದೀನಿ. ವಾಟ್ ಇಸ್ ದಿಸ್? ಸ್ಕ್ವಯರ್. ಇಟ್ ಈಸ್ ಆಲ್ಸೋ ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿತ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಇಟ್ ಈಸ್ ಹ್ಯಾವಿಂಗ್ 4 angles, 4 sides and 4 vertices, ಓಕೆನಾ? ಇದು ಕ್ಲೋಸ್ಡ್ ಕರ್ವಾ? ಅಲ್ಲ. ಯಾಕೆ? ಇದು ಓಪನ್ ಇದೆ ಇಲ್ಲಿ, ಕರೆಕ್ಟ್? ಇದು ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಇದೆ, ಬಟ್ ಕ್ಲೋಸ್ ಆಗಿದ್ಯಾ? ಇಲ್ಲ, ಇದು ಓಪನ್ ಕರ್ವ್. ಅರ್ಥ ಆಗ್ತಿದ್ಯಲ್ವಾ? ಸೊ ಪಾಲಿಗನ್ ಅಂತಂದ್ರೇನು? ಇಟ್ ಈಸ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿತ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ದೋಸ್ ಟು ಪಾಲಿಗನ್, ಓಕೆನಾ? ಸೊ ಇದು ಕ್ಲೋಸ್ಡ್ ಕರ್ವ್, ಬಟ್ ಇಟ್ ಡಸಂಟ್ ಹ್ಯಾವ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಇಟ್ ಇಸ್ ಅ ಕ್ಲೋಸ್ಡ್ ಕರ್ವ್ ಬಟ್ ಇಟ್ ಡಸಂಟ್ ಹ್ಯಾವ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಸೊ ಇದು ಪಾಲಿಗನ್ ಅಲ್ಲ. ಇದು ಇವೆರಡು ಓಪನ್ ಕರ್ವ್. ಇದು ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಇದೆ, ಬಟ್ ಇದು ಓಪನ್ ಆಗಿದೆ, ಕ್ಲೋಸ್ ಇಲ್ಲ. ಸೊ ದಿಸ್ ಇಸ್ ನಾಟ್ ಎ ಪಾಲಿಗನ್. ಇದು ಕ್ಲೋಸ್ ಆಗೂ ಇಲ್ಲ, ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಇಲ್ಲ. ಸೊ ಇದು ಕೂಡ ಪಾಲಿಗನ್ ಅಲ್ಲ, ಓಕೆನಾ? ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಅರ್ಥ ಆಯ್ತು? ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿಲ್ಲ ಅಂದ್ರೆ ಸಿಕ್ಕಾಗಿ ಹೇಳಿ. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಅರ್ಥ ಆಗಿದೆ. ಪಾಲಿಗನ್ ಅಂದ್ರೆ ಅರ್ಥ ಆಯ್ತಲ್ವಾ ನಿಮ್ಗೆ? ಕ್ಲೋಸ್ ಕರ್ವ್ ಇರಬೇಕು ವಿತ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಇರಬೇಕು. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿರೋದು ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗನ್. ಕಾನ್ಕೇವ್ ಅಂಡ್ ಕಾನ್ವೆಕ್ಸ್. ಸೊ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಅಂದ್ರೆ ಏನು? ಓಕೆ, ಕಾನ್ವೆಕ್ಸ್ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಫಿಗರ್ಸ್ ಬರೀತೀನಿ ನೋಡಿ. ಸೊ ಇದು ಕಾನ್ವೆಕ್ಸ್ ಪಾಲಿಗನ್. ಓಕೆ, ಕಾನ್ಕೇವ್ ಅಂದ್ರೇನು? ಸೊ ಈ ತರ ಬರಿತೀನಿ ಅಂತ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಸೈಡ್, 2 ಸೈಡ್ಸ್ ಇರುತ್ತಲ್ಲ, ಅದು ಇನ್ವರ್ಡ್ ಹೋಗಿರುತ್ತೆ. ಇದರಲ್ಲೆಲ್ಲ ಔಟ್ವರ್ಡ್ ಅಲ್ವಾ? ಎಲ್ಲ ಹೊರಗಡೆ ಬಂದಿರುತ್ತೆ. ಬಟ್ ಇಲ್ಲಿ ಇನ್ವರ್ಡ್ ಹೋಗಿದೆ ಲೈನ್ಸ್, 2 ಸೈಡ್ ಅಲ್ವಾ? ಸೊ ಈ ತರ ಬಂದ್ರೆ ಅದನ್ನ ಕಾನ್ಕೇವ್ ಅಂತ ಕರೀತಾರೆ. ಈ ತರ ಇದ್ರೆ ಅದನ್ನ ಕಾನ್ವೆಕ್ಸ್ ಅಂತ ಕರೀತಾರೆ. ಸೊ ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಕಾನ್ವೆಕ್ಸ್ಗೂ ಕಾನ್ಕೇವ್ಗೂ ಏನ್ ಡಿಫ್ರೆನ್ಸ್ ಇದೆ? ಇದ್ರಲ್ಲಿ ನೋಡಿ, ನಾವು ಈ ರೀತಿ ಡಯಾಗನಲ್ಸ್ ಹಾಕ್ಬೋದು. ವರ್ಟಿಸ್ ಇಂದ ವರ್ಟಿಸಸ್ಗೆ ಈ ತರ ಡಯಾಗನಲ್ಸ್ ಹಾಕ್ಬೋದು, ಓಕೆನಾ? ಇದು ಕಾನ್ವೆಕ್ಸ್. ನಾವು ಡಯಾಗನಲ್ಸ್ ಹಾಕ್ಬೋದು ಇಂಟೀರಿಯರ್ ಅಲ್ಲಿ, ಬಟ್ ಇದರಲ್ಲಿ ಕಾನ್ಕೇವ್ ಅಲ್ಲಿ ನಾವು ಹಾಕಕ್ಕಾಗಲ್ಲ, ಓಕೆನಾ? ನಮಗೆ ಈ ರೀತಿ ಡಯಾಗನಲ್ ಲೈನ್ ಹಾಕಕ್ಕಾಗಲ್ಲ. ಇದ್ರಲ್ಲಿ ನಾವು ಎಕ್ಸ್ಟೀರಿಯರ್, ಇದ್ರಲ್ಲಿ ಇಂಟೀರಿಯರ್ ಹಾಕಿದ್ರೆ ಎಕ್ಸ್ಟೀರಿಯರ್ ಹಾಕ್ಬೇಕಾಗುತ್ತೆ ನಾವು, ಓಕೆ? ಬಟ್ ಅದು ಡಯಾಗನಲ್ ಲೈನ್ ಅಲ್ಲ. ಸೊ ದಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗನ್. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ,
ಸ್ಕ್ವಯರ್ ಬರಿತೀನಿ. ಈ ಸ್ಕ್ವಯರ್ಗೂ ಕೂಡ ಇಟ್ ಈಸ್ ಎ ಕಾನ್ವೆಕ್ಸ್, ಬಿಕಾಸ್ ಈ ರೀತಿ ನಾವು ಡಯಾಗ್ನಲ್ ಲೈನ್ ಹಾಕ್ಬೋದು. ಸೊ ನಾವು ಎಕ್ಸ್ಟೀರಿಯರ್ ಕಾನ್ಕೇವಲ್ ಆದಾಗ ಹೊರಗಡೆ ಲೈನ್ ಹಾಕಕ್ಕಾಗತ್ತಾ? ಆಗಲ್ಲ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಪಾಲಿಗಾನ್. ನೆಕ್ಸ್ಟ್ ನಮಗಿರುವಂಥದ್ದು ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಅಂದ್ರೆ ಏನು, ಇರ್ರೆಗ್ಯುಲರ್ ಅಂದ್ರೆ ಏನು? ಸೊ ಪಾಲಿಗಾನ್ ಅರ್ಥ ಆಯ್ತಲ್ವಾ? ಸೊ ರೆಗ್ಯುಲರ್ ಅನ್ನೋ ಪದನ ಅರ್ಥ ಮಾಡ್ಕೋಬೇಕು. ಸೊ ರೆಗ್ಯುಲರ್ ಅಂತಂದ್ರೆ ಅದ್ರ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಆಲ್ ಆಂಗಲ್ಸ್ ಆರ್ ಈಕ್ವಲ್. ಈಕ್ವಿ ಆಂಗ್ಯುಲರ್ ಅಂಡ್ ಈಕ್ವಿ ಲ್ಯಾಟ್ರಲ್ ಅಂತ ಕರೀತಾರೆ. ಈಕ್ವಿ ಲ್ಯಾಟ್ರಲ್ ಅಂದ್ರೆ ಇರೋ 4 ಸೈಡ್ಸ್ ಎಲ್ಲಾನು ಸಮವಾಗಿರುತ್ತೆ. ಆಲ್ 4 ಸೈಡ್ಸ್ ಆರ್ ಈಕ್ವಲ್. ಈಕ್ವಿ ಆಂಗ್ಯುಲರ್ ಅಂತಂದ್ರೆ ಆಲ್ 4 ಆಂಗಲ್ಸ್ ಆರ್ ಈಕ್ವಲ್. ಫಾರ್ ಎಕ್ಸಾಂಪಲ್, ನೀವು ಸ್ಕ್ವೇರ್ ನ ತಗೊಂಡ್ರೆ ಇನ್ ಸ್ಕ್ವಯರ್ ಆಲ್ ಆಂಗಲ್ಸ್ ಆರ್ ಈಕ್ವಲ್, ಕರೆಕ್ಟಾ? ಅಂಡ್ ಆಲ್ 4 sides are also equal. So this is the equiangular and equilateral polygon. Okay na, ಇದು ರೆಗ್ಯುಲರ್ ಪಾಲಿಗಾನ್. ಸೊ ರೆಗ್ಯುಲರ್ ಪಾಲಿಗಾನ್ ಅಲ್ಲಿ ನಮಗೆ ಈಕ್ವಿ ಆಂಗ್ಯುಲರ್ ಬರುತ್ತೆ, ಈಕ್ವಿ ಲ್ಯಾಟ್ರಲ್ ಬರುತ್ತೆ. ಅಂದ್ರೆ 4 ಆಂಗಲ್ ಈಕ್ವಲ್ ಇರುವಂತದ್ದು ಬರುತ್ತೆ, 4 ಸೈಡ್ ಈಕ್ವಲ್ ಇರುವಂತದ್ದು ಬರುತ್ತೆ. ಯಾವ್ದ್ರಲ್ಲಿ? ರೆಗ್ಯುಲರ್ ಪಾಲಿಗಾನ್ ಅಲ್ಲಿ. ಸ್ಕ್ವಯರು ಈಕ್ವಿ ಲ್ಯಾಟ್ರಲ್ ಹೌದು, ಈಕ್ವಿ ಆಂಗ್ಯುಲರ್ ಹೌದು. ರೆಕ್ಟಾಂಗಲ್ ಈಕ್ವಿ ಲ್ಯಾಟ್ರಲ್ ಅಲ್ಲ, ಈಕ್ವಿ ಆಂಗ್ಯುಲರ್ ಅಷ್ಟೇ ಅದು. ಬಿಕಾಸ್ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಬಟ್ ಆಲ್ ಸೈಡ್ಸ್ ಆರ್ ನಾಟ್ ಈಕ್ವಲ್ ಅಲ್ವಾ? ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಈಕ್ವಿ ಆಂಗ್ಯುಲರ್ ಅಂಡ್ ಈಕ್ವಿ ಲ್ಯಾಟ್ರಲ್ ಪಾಲಿಗಾನ್. ಸೊ ರೆಗ್ಯುಲರ್ ಅಂತಂದ್ರೇನು? ಎಲ್ಲಾ ಸೈಡ್ಸ್ ಗಳು ಸಮವಾಗಿದೆ ಅಂತ ರೆಗ್ಯುಲರ್ ಅಂತ. ಇರ್ರೆಗ್ಯುಲರ್ ಅಂದ್ರೇನು? ಆಲ್ ಸೈಡ್ಸ್ ಆರ್ ನಾಟ್ ಈಕ್ವಲ್ ಅಷ್ಟೇನೆ. ರೆಗ್ಯುಲರ್ ಮೀನ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್, ಇರ್ರೆಗ್ಯುಲರ್ ಮೀನ್ಸ್ ಆಲ್ ಸೈಡ್ಸ್ ಆರ್ ನಾಟ್ ಈಕ್ವಲ್. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್. ಓಕೆನಾ? ಸೊ ಇದಿಷ್ಟು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬರುತ್ತೆ. ಸೊ ನೀವೇನೇನು ಕಲ್ತ್ರಿ? ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ, ಪಾಲಿಗನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ, ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ, ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಓಕೆನಾ? ದಿಸ್ ಇಸ್ ದ ಇಂಟ್ರೊಡಕ್ಷನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್.